ಭ್ರಷ್ಟಾಚಾರ ನಿಗ್ರಹ ದಳವು ಮಡಿಕೇರಿಯಲ್ಲಿ ಭರ್ಜರಿ ಬೇಟೆಯಾಡಿದೆ. ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೇರಿದಂತೆ ಒಟ್ಟು 5 ಅಧಿಕಾರಿಗಳು ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಆರೋಪಿತರಿಂದ ಸುಮಾರು 4 ಲಕ್ಷ ರೂಪಾಯಿ ನಗದು ಎಸಿಬಿ ವಶಕ್ಕೆ ಪಡೆದು ಮೊಕದ್ದಮೆ ದಾಖಲಿಸಿಕೊಂಡಿದೆ. ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಶ್ರೀಕಂಠಯ್ಯ, ಜೂನಿಯರ್ ಇಂಜಿನಿಯರ್ಗಳಾದ ತೌಶಿಫ್, ರಮೇಶ್, ಸಂತೋಷ್ ಮತ್ತು ಸಿಬ್ಬಂದಿ ಕವನ್ ಎಂಬವರನ್ನು ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 25 ಲಕ್ಷಕ್ಕೂ ಅಧಿಕ ವೆಚ್ಚದ ಕಾಮಗಾರಿಯೊಂದಕ್ಕೆ ಹಣ ಮಂಜೂರು ಮಾಡಲು ಚೇರಂಬಾಣೆ ಗುತ್ತಿಗೆದಾರ ಬಡ್ಡೀರ ನಂದಕುಮಾರ್ ಎಂಬವರಿಂದ ಆರೋಪಿತರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ಈ ಬಗ್ಗೆ ಖಚಿತ ಮಾಹಿತಿ ಅರಿತ ಎಸಿಬಿ ಡಿವೈಎಸ್ಪಿ ತಿಪ್ಪಣ್ಣ ನೇತೃತ್ವದಲ್ಲಿ ಮೈಸೂರಿನಿಂದ ಆಗಮಿಸಿದ ಎಸಿಬಿ ತಂಡವು ಕಚೇರಿ ಮೇಲೆ ದಾಳಿ ನಡೆಸಿದೆ. ಈ ವೇಳೆ ಸುಮಾರು 1.92 ಲಕ್ಷ ರೂಪಾಯಿಗಳನ್ನು ಬಡ್ಡೀರ ನಂದ ಅವರಿಂದ ಸ್ವೀಕರಿಸುತ್ತಿದ್ದ ಶ್ರೀಕಂಠಯ್ಯ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬಿದ್ದಿದ್ದಾರೆ. ಉಳಿದ ಇಂಜಿನಿಯರ್ಗಳು ತಲಾ 75,000 ಲಂಚ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆರೋಪಿತರು ಒಟ್ಟು 6.27 ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ. ಸುದರ್ಶನ ವೃತ್ತದ ಬಳಿ ಇರುವ ಇಂಜಿನಿಯರಿಂಗ್ ವಿಭಾಗದ ಕಚೇರಿಗೆ ಶನಿವಾರ ಪೂರ್ವಾಹ್ನ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸುವುದಕ್ಕೂ ಮುನ್ನ ಕಚೇರಿ ಆವರಣದಲ್ಲಿರುವ ಕುರ್ಚಲು ಕಾಡುಗಳನ್ನು ತಡಕಾಡಿದ್ದಾರೆ ಎನ್ನಲಾಗಿದೆ. ದಾಳಿಯ ಸುಳಿವರಿತ ಹಣವನ್ನು ಕಾಡಿನಲ್ಲಿ ಬಿಸಾಡಿರಬಹುದು ಎಂಬ ಶಂಕೆಯಿಂದ ಹುಡುಕಾಟ ನಡೆಸಲಾಯಿತು. ಇದೀಗ ಕೊಡಗು ಮತ್ತು ಮೈಸೂರು ವಿಭಾಗದ ಎಸಿಬಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲೂ ಶ್ರೀಕಂಠಯ್ಯ ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಎಸಿಬಿ ಎಸ್ಪಿ ಅರುಣಾಂಶು ಗಿರಿ ಮಾಧ್ಯಮದೊಂದಿಗೆ ಹೇಳಿದ್ದು ಹೀಗೆ: 5 ಜನ ಅರೆಸ್ಟ್ ಆಗಿದ್ದಾರೆ. 4 ಲ್ಯಾಕ್ ಅಮೌಂಟ್ ರಿಕವರ್ ಆಗಿದೆ. ಇನ್ನ ಸರ್ಚ್ ನಡೀತಾ ಇದೆ. ರೆಡ್ ಹ್ಯಾಂಡ್ ಸಿಕ್ಕಿದೆ ಸರ್. ರೆಡ್ ಹ್ಯಾಂಡ್ ಸಿಕ್ಕಿದೆ. ಕಂಪ್ಲೇಂಟ್ ಹೆಸರು ಎಲ್ಲ ಆಮೇಲೆ ನಾವು ಹೇಳ್ತೀವಿ, ಇವಾಗ ಹೆಸರು ಹೇಳಂಗಿಲ್ಲ. ಕೊಳಗದಾಳು, ಬಾಡಗ, ಕೊಟ್ಟೂರು ಗ್ರಾಮಗಳಲ್ಲಿ ಮಳೆ ಹಾನಿಗೆ ತುತ್ತಾದ 4 ರಸ್ತೆಗಳ 16 ಲಕ್ಷದ ಕಾಮಗಾರಿ, 5 ಮೋರಿ ನಿರ್ಮಾಣಕ್ಕೆ 23.5 ಲಕ್ಷದ ಕಾಮಗಾರಿಗೆ ಮಂಜೂರಾತಿ ಕೋರಿ ಬಡ್ಡೀರ ನಂದ ಅರ್ಜಿ ಸಲ್ಲಿಸಿದರು. ಇದರೊಂದಿಗೆ ಮೂರ್ನಾಡು ಮತ್ತು ಮಡಿಕೇರಿ ಕಸ ವಿಲೇವಾರಿ ಘಟಕದ 28.5 ಲಕ್ಷದ ಕಾಮಗಾರಿಯನ್ನು ನಂದ ಪಡೆದಿದ್ದರು. ಈ ಮಂಜೂರಾತಿಗಾಗಿ ಇಂಜಿನಿಯರ್ಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಈ ಪೈಕಿ ತೌಸಿಫ್ 14 ಲಕ್ಷವನ್ನು ಮುಂಗಡವಾಗಿ ಪಡೆದುಕೊಂಡಿದ್ದರು. ಎಸಿಬಿ ಅಧಿಕಾರಿಗಳು ಶೋಧ ನಡೆಸಿದಾಗ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂತೋಷ್ ಬ್ಯಾಗಿನಲ್ಲಿ 75 ಲಕ್ಷದ ಜೊತೆಗೆ ಅಕ್ರಮವಾಗಿ 1,43,500 ರೂಪಾಯಿ ಪತ್ತೆಯಾಗಿದೆ. ಎಸಿಬಿ ಅಧಿಕಾರಿಗಳು ಶ್ರೀಕಂಠಯ್ಯ ಅವರ ಮನೆಯನ್ನು ತಲಾಶ್ ಮಾಡಿದ್ದಾರೆ. ತಡರಾತ್ರಿಯವರೆಗೂ ವಿಚಾರಣೆ ಮುಂದುವರೆದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಹಾಗೂ ಕೋವಿಡ್ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ವೇಳೆ ಮಾತನಾಡಿದ ರಂಜನ್, ರಾಷ್ಟ್ರ ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನವನ್ನು ವಿಶಿಷ್ಟ ಹಾಗೂ ವಿಭಿನ್ನವಾಗಿ ಆಚರಿಸುತ್ತಿದ್ದು ಸೇವಾ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಎಂದರು. ವಿವಿಧ ಕಾಲೋನಿಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಲಾಗುವುದು, ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸಲಾಗುವುದು ಎಂದು ರಂಜನ್ ಹೇಳಿದರು. ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ ಅವರು, ಕಳೆದ ಬಾರಿಯಂತೆ ಈ ಬಾರಿಯೂ ಸರಳವಾಗಿ ದಸರಾ ಆಚರಿಸಲಾಗುವುದು ಎಂದರು. ಇನ್ನು 3 ತಿಂಗಳಲ್ಲಿ ಇಂಧನ ಹಾಗೂ ಗ್ಯಾಸ್ ದರ ಇಳಿಕೆಯಾಗಬಹುದು ಎಂದರು. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಜಿಯವರ ಬರ್ತ್ಡೇ, ಬರ್ತ್ಡೇ ಪ್ರಯುಕ್ತವಾಗಿ ಇವತ್ತು ನಾವು ಹಾಸ್ಪಿಟಲ್ಗೆ ಫ್ರೂಟ್ಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ ಕೇಂದ್ರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ನಡ್ಡಾಜಿಯವರು, ರಾಜ್ಯದ ಅನಿಲ್ ಕುಮಾರ್ ಕಟೀಲ್ ಅವರು ಕೂಡ ಸೇರಿ ಮೋದಿಜಿಯವರ ಬರ್ತ್ಡೇಯನ್ನು ಸೇವಾ ಮನೋಭಾವನೆಯಿಂದ 15 ದಿನ ಆಚರಣೆ ಮಾಡಬೇಕು ಅಂತ ವಿಚಾರವನ್ನು ನಮಗೆ ಪಕ್ಷದಿಂದ ಆದೇಶವನ್ನು ಕೊಟ್ಟಿದೆ. ನಿನ್ನೆ ವಿಧಾನಸಭೆ ಇದ್ದದರಿಂದ ನಮಗೆ ನಿನ್ನೆ ಬರಲಿಕ್ಕಾಗಲಿಲ್ಲ. ಇವತ್ತು ಬಂದ ಕೂಡಲೇ ನಾವು ಇವತ್ತು ನಮ್ಮ ಮಡಿಕೇರಿ ಇರುವಂಥ ಎಲ್ಲ ಹಾಸ್ಪಿಟ್ಲಿಗೆ ಕೂಡ ಒಂದು ಬಾಳೆಹಣ್ಣು, ಆ್ಯಪಲು ಮತ್ತು ಒಂದು ಪ್ಯಾಕೆಟ್ ಬಿಸ್ಕೆಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ 15 ದಿವಸದ ಕೂಡ ನಾವು ಎಲ್ಲ ಕಾಲೋನಿಗಳಿಗೆ ಭೇಟಿ ಮಾಡಬೇಕು. ಅಲ್ಲಿ ಏನು ತೊಂದರೆ ಇದೆ ಅದನ್ನು ತಿಳ್ಕೊಂಡು ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡುವಂಥದ್ದು, ಅದರ ಜೊತೆಗೆ ಆ ಕಾಲೋನಿಗಳಲ್ಲಿ ಎಲ್ಲ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ನಮ್ಮ ಸ್ಥಾನೀಯ ಸಮಿತಿ ಅಧ್ಯಕ್ಷರು, ತಾಲೂಕಿನ ಅಧ್ಯಕ್ಷರನ್ನು ಸೇರಿಸ್ಕೊಂಡು ಪಟ್ಟಿಯನ್ನು ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾಲೋನಿಗಳಿದ್ದರೂ ಕೂಡ ಅಲ್ಲೆಲ್ಲರೂ ಕೂಡ ಕಾಂಕ್ರೀಟ್ ರಸ್ತೆ ಇರಬೇಕು, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅಂತ ತಿಳಿಸಿದ ಈ ಕಾರ್ಯಕ್ರಮವನ್ನು 15 ದಿವಸ ಹಮ್ಮಿಕೊಳ್ಳುವಂಥ ಕೆಲಸ ಮಾಡ್ತೇವೆ. ಸನ್ಮಾನ್ಯ ಮೋದಿಜಿಯವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಲಿ, ನಮ್ಮ ದೇಶವನ್ನು ಇನ್ನೂ ಕೂಡ ಉನ್ನತ ಶಿಖರಕ್ಕೆ ತಲುಪುವಂಥ ವ್ಯವಸ್ಥೆ ಮಾಡಲಿ ಅಂತೇಳಿ
ನಾನು ಕೇಳ್ಕೊಳ್ತೇನೆ. ಅದ್ರ ಜೊತೆಗೆ ನಮ್ಮ MLC ಅವರಾದಂತಹ ಸುನೀಲ್ ಸುಬ್ರಹ್ಮಣ್ಯ ಅವರು ಕೂಡ ಇದ್ದಾರೆ. ಅದರ ಜೊತೆಗೆ ನಮ್ಮ ಟೌನಿನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ. ಅದರ ಜೊತೆಗೆ ನಮ್ಮ ಎಲ್ಲ ಕೌನ್ಸಿಲರ್ಸ್, ಮಡಿಕೇರಿನಲ್ಲಿರುವಂಥ ಎಲ್ಲ ಕೌನ್ಸಿಲರ್ಸು ಮತ್ತು ಯುವ ಮೋರ್ಚಾದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಇನ್ನು 15 ದಿವಸಗಳ ಕಾಲ ಮೋದಿಜಿಯವರ ಬರ್ತ್ಡೇ ಅಂಗವಾಗಿ ಎಲ್ಲಲ್ಲಿ ಕೂಡ ಸೇವಾ ಈ ಸಂಘಟನೆ ಅಂತ ಹೇಳುವ ರೀತಿ ಸೇವೆ ಮಾಡೋದ್ರ ಮುಖಾಂತರ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಧನ್ಯವಾದಗಳು. ಹಾಗಾಗಿ ಪೆಟ್ರೋಲ್ ಬೆಲೆ ಸ್ವಲ್ಪ ರೈಸ್ ಆಗಿದೆ. ಇದು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ. ಆದಷ್ಟು ಬೇಗನೆ ಕಡಿಮೆ ಮಾಡಬೇಕು ಅಂತ ಚಿಂತನೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಚಿಂತನೆ ಮಾಡಿದ್ದಾರೆ. ನನ್ನ ಅಂದಾಜಿನ ಒಂದು 3 ತಿಂಗಳು ಇರ್ಬೋದು. ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ತದೆ, ಗ್ಯಾಸಿನ ಬೆಲೆನೂ ಕೂಡ ಕಡಿಮೆ ಆಗ್ತದೆ ಅಂತ ನಂಬಿಕೆ ನನಗಿದೆ. ಈ ವೇಳೆ ಪರಿಷತ್ ಸದಸ್ಯರಾದ ಸುನಿಲ್ ಸುಬ್ರಹ್ಮಣಿ, ಮೆಡಿಕಲ್ ಕಾಲೇಜ್ ನಿರ್ದೇಶಕ ಡಾಕ್ಟರ್ ಕಾರ್ಯಪ್ಪ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಮಂಜುನಾಥ್, ಮೆಡಿಕಲ್ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ವಿಶಾಲ್ ಕುಮಾರ್, ಆಡಳಿತಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ನಗರಸಭಾ ಸದಸ್ಯರಾದ ಕೆಎಸ್ ರಮೇಶ್, ಎಸ್ಟಿ ಸತೀಶ್, ಉಮೇಶ್ ಸುಬ್ರಹ್ಮಣಿ, ಸವಿತಾ ರಾಕೇಶ್, ಅರುಣ್ ಶೆಟ್ಟಿ, ಕೆಎಂ ಅಪ್ಪಣ್ಣ, ಶಾರದಾ ನಾಗರಾಜ್, ಶ್ವೇತಾ, ಮಂಜುಳಾ, ಉಷಾಕುಮಾರಿ, ಸಬಿತಾ, ಮಾಜಿ ಸದಸ್ಯ ಉನ್ನಿಕೃಷ್ಣ, ನಗರ ಬಿಜೆಪಿ ಅಧ್ಯಕ್ಷ ಮನು ಮಂಜುನಾಥ್, ಪ್ರಮುಖರಾದ ಜೀವನ್ ಮತ್ತಿತರರು ಹಾಜರಿದ್ದರು. ನಾಪಕ್ಲುಲು ಸಮೀಪದ ಚೆಯ್ಯಂಡಾಣೆಯಲ್ಲಿ 3 ಕಾರುಗಳ ನಡುವೆ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಎಲ್ಲ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನರಿಯಂದಡ ಗ್ರಾಮದ ಚೆಯ್ಯಂಡಾಣೆ ಪ್ರೌಢಶಾಲೆ ಬಳಿ ಈ ಅಪಘಾತ ಸಂಭವಿಸಿದೆ. ತುಮಕೂರಿನಿಂದ ಬಂದಿದ್ದ ಪ್ರವಾಸಿಗರು ತಮ್ಮ ಕಾರನ್ನು ಚೆಯ್ಯಂಡಾಣೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಪಾದಾಚಾರಿಗಳ ಬಳಿ ಮಾಹಿತಿ ಕೇಳುತ್ತಿದ್ದರು ಎನ್ನಲಾಗಿದೆ. ಈ ವೇಳೆ ವಿರಾಜಪೇಟೆ ಕಡೆಯಿಂದ ಬಂದ ಕಾರು ಹಾಗೂ ಚೆಯ್ಯಂಡಾಣೆಯಿಂದ ವಿರಾಜಪೇಟೆಗೆ ತೆರಳುತ್ತಿದ್ದ ಕಾರುಗಳು ಪರಸ್ಪರ ಡಿಕ್ಕಿಯಾಗಿವೆ. ತುಮಕೂರಿನ ಪ್ರವಾಸಿಗರಿದ್ದ ಕಾರಿಗೂ ಅಪಘಾತವಾಗಿದೆ. ನಾಪಕ್ಲುಲು ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಶನಿವಾರ ನಡೆಯಿತು. ಸಫಾಲಿ ಫ್ಯಾಮಿಲಿ ಸಭಾಂಗಣದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಂಎಸ್ ಸುನೀಲ್, ಕವನ್ ಕಾರ್ಯಪ್ಪ, ನಾಗರಾಜ್ ಶೆಟ್ಟಿ, ವಿಶ್ವ ಕುಂಬೂರು, ಕೆಎಸ್ ಮೂರ್ತಿ ಹಾಗೂ ವಿವಿಧ ವಾರ್ಷಿಕ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಎಚ್ಆರ್ ಹರೀಶ್ ಕುಮಾರ್ ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಚಾಲನೆ ನೀಡಿದರು. ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಎಂ ವಿಜಯ, ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಜಿಲ್ಲಾ ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ಬಿ ಸಂಜೀವ, ಪತ್ರಕರ್ತರ ಸಂಘದ ರಾಷ್ಟ್ರೀಯ ಮಂಡಳಿ ಸದಸ್ಯ ಎಸ್ಎ ಮುರಳೀಧರ್, ನಗರ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಮಹೇಶ್ ಮತ್ತು ಕುಶಾಲನಗರ ಪತ್ರಕರ್ತರ ಸಂಘದ ಅಧ್ಯಕ್ಷ ರಘು ಹೆಬ್ಬಾಲೆ ಪಾಲ್ಗೊಂಡಿದ್ದರು. ಹಾಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನಾನು ಹೇಳ್ತಾ ಈ ನಮ್ಮ ಕಾರ್ಯಕ್ರಮದಲ್ಲರಿಗೂ ಸ್ವಾಗತವನ್ನು ತೋರಿಸ್ತಾರೆ. 1 ನಿಮಿಷ ಅಂತ ಹೇಳಿ ಸುಮಾರು 6 ಜನ ಪತ್ರಕರ್ತರು ಇವತ್ತು ಪ್ರಶಸ್ತಿಯನ್ನ ಮಾಡ್ಕೊಂಡಿದ್ದೀರಾ. 6 ಜನ ಪತ್ರಕರ್ತರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರಶಸ್ತಿ ಅಂತ ಹೇಳುವಂಥದ್ದು ಬಹಳ ಘನತೆ, ಗೌರವವುಳ್ಳಂಥದ್ದು. ನನಗೂ ಬೇಕು ಅಂತ ಹೇಳುವಂತಹ ಆ ತುಡಿತ ಮತ್ತೆ ಏನು ತಮ್ಮ ಬರವಣಿಗೆಯಲ್ಲಿ ಇರುವಂತಹ ಆಸಕ್ತಿಗಳನ್ನ ಇಟ್ಕೊಳ್ಬೇಕು. ಮತ್ತೆ ತನಿಖಾ ವರದಿಗಳನ್ನ ಮಾಡಲಿಕ್ಕೆ ಹೆಚ್ಚೆಚ್ಚು ಆಸಕ್ತಿಯನ್ನು ವಹಿಸಿ ಖಂಡಿತವಾಗಿ ಪ್ರಶಸ್ತಿ ನಿಮ್ಮನ್ನ ಹರಿಸಿ ಬರುತ್ತೆ. ಅದರೊಂದಿಗೆ ಬಹಳ ಖುಷಿ ಕೊಟ್ಟಿದ್ದು ಇವತ್ತು ಪುಟ್ಟ ಮಕ್ಕಳು ಬಹಳ ಖುಷಿಯಿಂದ ಈ ಸಭಾಂಗಣಕ್ಕೆ ಪ್ರವೇಶ ಮಾಡಿದ ಬೆಳಿಗ್ಗೆ ನೋಡೋ ಒಂದು ರೀತಿ ಖುಷಿ ಅನಿಸ್ತಾ ಇತ್ತು. ಮನೆಯಲ್ಲಿ ನಡೆಯುವ ಸಭೆ ಸಮಾರಂಭಕ್ಕೆ ನಾವು ಯಾವ ರೀತಿ ಹೋಗ್ತೇವೆ ಅದೇ ರೀತಿ ಬಹಳ ಖುಷಿಯಿಂದ ಇಡೀ ಕುಟುಂಬದವರು ಮತ್ತೆ ಅವರ ಜೊತೆಗೆ ಪೋಷಕರು ಕೂಡ ತಾವು ಬಂದಿದ್ದೀರಾ. ತಮಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಏನು ಮಕ್ಕಳಿಗೆ ಒಂದು ಗೌರವ ಸಿಗುತ್ತೆ ಅಂತ ಆದಾಗ ಎಲ್ಲೋ ಒಂದು ರೀತಿ ಅದು ಹೆಣ್ಣು ಹೃದಯ ಅಂತ ಬಹಳ ಬೆಳೆದಿದೆ. ನನ್ನ ಮಗಳು ಆಳ್ವಾಸಲ್ಲಿ ಓದ್ತಾ ಇರುವಂತಹ ಸಂದರ್ಭ ಇಂಜಿನಿಯರಿಂಗ್
ಪದವಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಫೈನಲ್ ಇಯರಲ್ಲಿ ಆಕೆಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿ IBM ಅಲ್ಲಿ ಕೆಲಸ ಸಿಗುತ್ತೆ. ಕೊನೆಯ ಅವಧಿಯ ದಿನದಲ್ಲಿ ಒಂದು ಸನ್ಮಾನ ಇಟ್ಕೊಂಡಿರ್ತಾರೆ. ಆ ಸನ್ಮಾನಕ್ಕೆ ನಾನು ನನ್ನ ತಮ್ಮ ಹೋಗಿದ್ವಿ. ಕಾಲೇಜಿಗೆ ಬಿಜಾರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರೋದು. ಆ ಕಾಲೇಜ್ ಎಂಟ್ರೆನ್ಸ್ ಆಗ್ತಿದ್ದಾಗೆ ನನ್ನ ಮಗಳು ಯಾವತ್ತೂ ಹೇಳಿರಲಿಲ್ಲ ನಾನು ಕಾಲೇಜಿಗೆ ಫಸ್ಟ್ ಬಂದಿದ್ದೇನೆ. ನನ್ನ ಇಡೀ ಫೋಟೋಗಳ ಕಟೌಟ್ಗಳನ್ನು ಕಾಲೇಜು ಬಿಜಾರಿಂದ ಹಿಡಿದು ಕಟೌಟ್ಗಳನ್ನು ಹಾಕಿದ್ದಾರೆ ಅಂತ ಅವಳು ಇಲ್ಲಿ ಕೂಡ ಹೇಳಿರಲಿಲ್ಲ. ನಾನು ಹೋಗ್ತಾ ಇದ್ದಾಗೆ ನನಗೆ ಶಾಕ್ ಅನ್ನಿಸ್ತಾ ಇತ್ತು. ಎಷ್ಟು ಖುಷಿ ಕೊಟ್ಟಿದ್ದು ಅಂತ ಹೇಳಿದ್ರೆ, ಆಕೆ ಪ್ರಥಮ ಬಹುಮಾನ ಫಸ್ಟ್ ಕ್ಲಾಸ್ ಬಂದಿದ್ದು ಅಥವಾ ಡಿಸ್ಟಿಂಕ್ಷನ್ ತಗೊಂಡಿದ್ದು ಕಾಲೇಜಿಗೆ ಫಸ್ಟ್ ಬಂದಿದ್ದಾಳೆ ಅಂತ ನನಗೇನು ಅನ್ನಿಸ್ಲೇ ಇರಲಿಲ್ಲ. ಅಲ್ಲಿ ಹೋದಾಗ ಅಲ್ಲಿ ಆ ಕಟೌಟ್ನ ನೋಡುವಂಥ ಸಂದರ್ಭದಲ್ಲಿ ಇಡೀ ಆ ಬಿಜಾರಲ್ಲಿ 2 ಹೆಣ್ಣು ಮಕ್ಕಳ ಫೋಟೋವನ್ನು ಹಾಕಿದ್ರು. ಒಬ್ಬಳು ಐಶ್ವರ್ಯ, ಮತ್ತೊಂದು ನನ್ನ ಮಗಳು ಪ್ರಾರ್ಥನಾ. ಅತ್ಯಂತ ಹೆಚ್ಚು ಸಂಬಳವನ್ನು ತಗೊಂಡು ಕಾಲೇಜಿನಿಂದ ನಿರ್ಗಮನ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಅಂತೇಳಿ ಅಲ್ಲಿ ಒಂದು ನೋಟ್ ಕೂಡ ಹಾಕಿದ್ರು. ಯಾವುದೇ ತಂದೆ ತಾಯಿಗಳಿಗೆ ಸಿಗುವಂಥದ್ದು ಬಹಳ ದೊಡ್ಡ ಬಹುಮಾನ ಅಂತ ಹೇಳಿದ್ರೆ ಮಕ್ಕಳು ಒಂದು ಹಂತಕ್ಕೆ ಬಂದಾಗ. ಆದರೆ ಅಲ್ಲಿ ಹೋಗಿ ಪ್ರಶಸ್ತಿಯನ್ನ ನನ್ನ ಮಗಳು ಪಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅವಳು ಮಾತಾಡ್ಲಿಕ್ಕೆ ಇರುವಾಗ ಆಕೆ ಫಸ್ಟ್ ಹೇಳಿದ್ದು, ನನಗೆ ಬಹಳ ಖುಷಿ ಕೊಟ್ಟಂತ ಸನ್ಮಾನ ಯಾವುದು ಅಂತ ಹೇಳಿದ್ರೆ, ನಾನು ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಮೂಲಕ ನನಗೆ ಸನ್ಮಾನವನ್ನು ಮಾಡಿದ್ದು ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಸನ್ಮಾನ ಅಂತ ಹೇಳಿ. ಬಹುಶಃ ಆಗ ನಾನು ಸಂಘದ ಖಜಾಂಚಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸೋಮವಾರಪೇಟೆ ಭಾಗದಲ್ಲಿ ಸಾಕಷ್ಟು ದೊಡ್ಡ ವಿಶಾಲವಾದಂತಹ ಪ್ರದೇಶವನ್ನು ಹೊಂದಿರುವಂತಹ ಒಂದು ದೊಡ್ಡ ತಾಲೂಕು. ಸಾಕಷ್ಟು ಸಂಖ್ಯೆಯಲ್ಲಿ ಪತ್ರಕರ್ತರು ಈ ಭಾಗದೊಳಗೆ ಸಕ್ರಿಯವಾಗಿ ಕೆಲಸ ಮಾಡ್ತಿರುವಂಥವರು. ಕೇವಲ ಸೋಮವಾರಪೇಟೆ ತಾಲೂಕಿಗೆ ಅಥವಾ ಶನಿವಾರ ಸಂತೆ ಇರ್ಬೋದು, ಕುಶಾಲನಗರ ಹೋಬಳಿಗಳಿಗೆ ಅಥವಾ ಪ್ರದೇಶಗಳಿಗೆ ಅಷ್ಟೇ ಸೀಮಿತವಾಗಿರುವಂತಹ ಪತ್ರಕರ್ತರುಗಳಿಲ್ಲ. ಬರವಣಿಗೆಯ ಮೂಲಕ ಈಗಾಗಲೇ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವಂಥ ಕೆಲಸ ಮಾಡಿರುವಂತಹ ಸಾಕಷ್ಟು ಪತ್ರಕರ್ತರು ಈ ತಾಲೂಕು ಭಾಗದೊಳಗೆ ಇದ್ದಾರೆ. ಅದರೊಂದಿಗೆ ಇನ್ನೂ ಸಹ ಮತ್ತಷ್ಟು ಪರಿಣಾಮಕಾರಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಹೊಂದಿರುವ ಸದಸ್ಯರುಗಳು ಸಹ ನಮ್ಮ ಈ ಪತ್ರಕರ್ತರ ಬಳಗದೊಳಗೆ ಇದ್ದಾರೆ. ಅದಕ್ಕೆ ತಾವು ವೃತ್ತಿ ಬಗ್ಗೆ ಮತ್ತಷ್ಟು ಈಗ ನಾವು ಇಲ್ಲಿ ನೋಡುವಾಗ ಪುರಸ್ಕಾರಕ್ಕೆ ಬಂದಿರುವಂತಹ ಮಕ್ಕಳು ನೋಡುವಾಗ ಬಹುತೇಕ ನಮ್ಮ ಕುಟುಂಬದ ಸದಸ್ಯರಿಗೆ ಹೆಣ್ಣು ಮಕ್ಕಳೇ ಇದ್ದಾರೆ. ಹುಡುಗರು ನೋಡುವಾಗ 2-3 ಮಕ್ಕಳು ಅಷ್ಟೇ ಕಾಣ್ತಾ ಇದ್ದಾರೆ. ಬಹುತೇಕರಿಗೆ ಹೆಣ್ಣು ಮಕ್ಕಳೇ ಇದ್ದಾರೆ. ನಮ್ಮ ಸದಸ್ಯರ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಿದೆ ಅಂತ ಅಂದ್ಕೊಳ್ತೀನಿ. ಒಂದು ನಮಗೆ ಗೌರವಿಸುವಂಥದ್ದು ಸಮಾಜ ಸಾಕಷ್ಟು ಬೆನ್ನು ತಟ್ಟುವಂಥ ಕೆಲಸ, ಗುರುತಿಸುವ ಕೆಲಸ ಮಾಡಿದಾಗಂತೆ ನಾವು ಏನಾದರೂ ಮಾಡಿದ ಕೆಲಸಗಳಿಗೆ ಸಾರ್ಥಕತೆ ಸಿಗುವಂಥದ್ದು. ನಾವು ಶಾಲಾ ದಿನಗಳಲ್ಲಿ ನಡೆಯುತ್ತಿದ್ದಂತಹ ಕ್ರೀಡಾಕೂಟಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಅಲ್ಲಿ ನಮಗೆ ಕೊಡ್ತಾ ಇದ್ದಂಥ ಸಣ್ಣ ಸಣ್ಣ ಗ್ಲಾಸುಗಳು ಅಥವಾ ಕಪ್ಪುಗಳು, ಸಣ್ಣ ಸಣ್ಣ ಪ್ಲೇಟ್ಗಳು, ಯಾರು ತಿಳ್ಕೊಳ್ತಾರೆ ಈ ವಿಚಾರವನ್ನು? ಸಂಜೆ ಆದಾಗ ಮನೆ ತಲುಪ್ತೀವಿ, ಒಮ್ಮೆ ನ್ಯೂಸ್ ನೋಡೋಣ ಅಂತ TV ಓಪನ್ ಮಾಡಿದ ತಕ್ಷಣ ಸೀರಿಯಲ್ಗೆ ಜಾರಿಕೊಳ್ತೇವೆ. ಯಾವ ಸೀರಿಯಲ್ ಬರ್ತಾ ಇದೆ, ಇವತ್ತು ಯಾವ ಪಾರ್ಟ್ ಬಂದಿದೆ, ಇವತ್ತು ಅವಳೇನು ಮಾಡಿದ್ದಾಳೆ, ಇವತ್ತು ಅತ್ತೆಗೆ ಸೊಸೆ ಏನು ಮಾಡ್ತಾರೆ, ಇದನ್ನ ಕೇಳುವಂತ ಸೀರಿಯಲ್ನ ನೋಡೋಕ್ಕೆ ಜಾರಿಕೊಳ್ತೇವೆ. ಎಲ್ಲಿ ವರದಿಗಳನ್ನು ನಾವು ಕಾಣ್ತಿದ್ದೀವಿ? ಸಮಾಜಕ್ಕೆ ನಿಜವಾದ ಜಾಗೃತಿಯನ್ನು ಮೂಡಿಸಬೇಕಾದರೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೋಬೇಕಾಗ್ತದೆ, ಸಾರ್ವಜನಿಕವಾಗಿ ಎಚ್ಚೆತ್ತುಕೊಳ್ಬೇಕಾಗ್ತದೆ, ನೈಜ ವರದಿಗಾರರಿಗೆ ಪುರಸ್ಕಾರವನ್ನು ಕೊಡಬೇಕಾಗ್ತದೆ. ಅಜ್ಜಮಾಡ ರಮೇಶ್ ಕುಟಪ್ಪಣ್ಣ ಮಾತನ್ನು ಕೇಳಿದೆ, ಇಷ್ಟಿಷ್ಟು ವರದಿಗಾರರಿದ್ದೀರಲ್ಲ, ಇವರಿಗೆಲ್ಲ ಯಾರು ಪೇಮೆಂಟ್ ಕೊಡ್ತಿದ್ದಾರೆ, ಎಷ್ಟು ಸಂಬಳ ಸಿಗ್ತಿದೆ ಅಂತ ಹೇಳುವಂಥದ್ದು. ಭಿಕ್ಷೆ ಸಂಬಳ ಇಲ್ಲ. ಒಬ್ಬ ಪತ್ರಕರ್ತರು ವರದಿಗಾರರಿಗೆ ಅವರ ಕುಟುಂಬದ ಜೀವನ ಸಾಗಿಸೋದು ಕೂಡ ಇವತ್ತಿನ ಬಹಳಷ್ಟು ದುಸ್ತರವಾದಂಥ ಪರಿಸ್ಥಿತಿ ನಾವು ಕಾಣ್ತೀವಿ. ಆದರೂ ಕೂಡ ಛಲ ಬಿಡದೆ ವರದಿಗಳನ್ನು ಮಾಡ್ತಾ ತಮ್ಮ ಕುಟುಂಬದ ಜೊತೆಗೆ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನಿಜಕ್ಕೂ ನಿಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ.
ಮಡಿಕೇರಿ ದಸರಾ ಜನೋತ್ಸವ ಆಚರಣೆ ಹಾಗೂ ದಸರಾ ಸಮಿತಿ ನೂತನ ಕಾರ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ದಶಮಂಟಪ ಸಮಿತಿ ಆಸಕ್ತಿ ವಹಿಸಿದ್ದು, ಈ ಬಾರಿ ದಸರಾ ಉತ್ಸವವನ್ನು ಪರಂಪರಾಗತವಾಗಿ ಆಚರಿಸುವ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗಿದೆ. ಶನಿವಾರ ನಗರದಲ್ಲಿ ದಶಮಂಟಪ ಸಮಿತಿ ಸಭೆ ಕರೆಯಲಾಯಿತು. ದಶಮಂಟಪ ಸಮಿತಿಯ ನೂತನ ಅಧ್ಯಕ್ಷರಾಗಿ ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯ ಸಮಿತಿಯ ಪ್ರಮುಖರು, ನಗರಸಭಾ ಸದಸ್ಯರು ಆದ ಉಮೇಶ್ ಸುಬ್ರಹ್ಮಣಿ ಆಯ್ಕೆಯಾಗಿದ್ದಾರೆ. ನಿರ್ಗಮಿತ ಅಧ್ಯಕ್ಷ ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿಯ ಗುರುರಾಜ್ ಅವರು ಉಮೇಶ್ ಸುಬ್ರಹ್ಮಣಿ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ದಸರಾ ಆಚರಣೆಗೆ ಈ ಬಾರಿಯೂ ಸರ್ಕಾರದಿಂದ ಅನುದಾನಕ್ಕೆ ಬೇಡಿಕೆ ಸಲ್ಲಿಸಬೇಕೆಂಬ ಅಭಿಪ್ರಾಯ ವ್ಯಕ್ತವಾಯಿತು. ಅಲ್ಲದೆ ದಸರಾ ಸಮಿತಿಗೆ ನೂತನ ಕಾರ್ಯಾಧ್ಯಕ್ಷರ ಆಯ್ಕೆ ಅತ್ಯಂತ ಶೀಘ್ರ ನಡೆಯಬೇಕಿದ್ದು, ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಸದಸ್ಯರು ಮನವಿ ಮಾಡಿದರು. ಸದ್ಯದಲ್ಲೇ ಸಭೆ ಕರೆಯಲು ಕ್ರಮ ಕೈಗೊಳ್ಳುವುದಾಗಿ ಉಮೇಶ್ ಸುಬ್ರಹ್ಮಣಿ ಭರವಸೆ ನೀಡಿದರು. ನಗರಸಭೆಯಲ್ಲಿ ಎಲ್ಲ ದಶಮಂಟಪದವರು ದಸರಾ ಸಮಿತಿ ಇದರಲ್ಲಿ ಬಂದು ಸಾಂಪ್ರದಾಯಿಕ 50 ಲಕ್ಷ ರೂಪಾಯಿನ ನಮ್ಮ ದಸರಾ ಸಮಿತಿ ಕೊಡ್ತೀವಿ ಅಂತೇಳಿ, ಆಗ ನಾವೇ ಹೇಳಿದ್ರು ದಸರಾ ಸಿಂಪಲ್ ಆಗಿ ಮಾಡುವಂತ, ಆದರೂ ಅವ್ರು ಹೇಳಿದ್ರಿಲ್ಲ ಸಾಂಪ್ರದಾಯಿಕ ಮಾಡಿ 50 ಲಕ್ಷ ತಂದು ಕೊಡ್ತೀವಿ ಅಂತ. ಅವರು ಹೇಳಿ ಆದ್ಮೇಲೆ ಸಹ ಅದರಿಂದ ಆಗಿನ ಕಾರ್ಯಾಧ್ಯಕ್ಷರಂತ ಮಹೇಶೇರಿ ಅವರು ಪ್ರಯತ್ನ ಪಟ್ಟು ಅವ್ರಿಗೆ ನಾವು ಸುಮಾರು ರಾಜವರಿಗೆ ಗೊತ್ತು ಸುಮಾರು ಕಡೆ ಮಾಡಿದ್ವಿ. ಮತ್ತೆ ಅವ್ರನ್ನ ಮೀಟ್ ಆದಾಗ ಅವರೇ ಹೇಳೋದಂತಂದ್ರೆ ದಸರಾ ಇದರಿಂದ ನಮ್ಮ ಸರ್ಕಾರದಿಂದ ಎಲ್ಲದಿದ್ರು ಆದ್ರೂ ಸಹ ನಾನು ಸ್ವಂತ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಆದರೆ ಯಾರು ಮಾಡಿಲ್ಲ ಇಲ್ಲಿಗಂಟ. ಆದರೆ ಈ ಬಾರಿ ಯಾವ ರೀತಿ ದಸರಾ ಸಮಿತಿಯವರು ಜಿಲ್ಲಾಧಿಕಾರಿ ಅಧ್ಯಕ್ಷರು, ಈಗ ಯಾವುದೇ ಆಡಳಿತ ಮಂಡಳಿ ನಗರಸಭಾ ಆಡಳಿತ ಮಂಡಳಿ ಅಂದಾಗ ಜಿಲ್ಲಾಧಿಕಾರಿ ಅವರು ದಸರಾ ಸಮಿತಿ ನಗರ ದಸರಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಈಗ 2 ವರ್ಷಕ್ಕೊಂದ್ಸಲ ಬೈಲ ಪ್ರಕಾರ ಈ ವರ್ಷ ಹೊಸ ಸಮಿತಿ ಆಗಬೇಕು, ಕಾರ್ಯಾಧ್ಯಕ್ಷರು ನಮ್ಮಿಂದ ಆಯ್ಕೆಯಾದವರು ಬದಲಾಗಬೇಕು. ಇದು ಯಾವುದಾಗಿ ಇನ್ನು 10-20 ದಿನದಲ್ಲಿ ದಸರಾ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ 7ಕ್ಕೆ ಕರಗಗಳು 4 ಶಕ್ತಿ ದೇವತೆಗಳು ಕರಗಳು ಹೊರಡಬೇಕು. ಈ ಮಧ್ಯದಲ್ಲಿ ಯಾವ ರೀತಿ ದಸರಾ ಮಾಡಬೇಕು ನಮ್ಮಲ್ಲಿ ಸ್ವಲ್ಪ ಚಿಂತನೆ. ನಾವು ಆಡಂಬರ ಮಾಡೋಕ್ಕೂ ಆಗೋದಿಲ್ಲ. ಯಾಕೆಂತಂದ್ರೆ ಈಗ ಅವಕಾಶ ಕೊಟ್ಟರು ಸಹ ನಾವು ಏನು 10-15% ಸರ್ಕಾರದಿಂದ ಕೊಟ್ಟರು, ಬಾಕಿ 70-80% ನಾವು ಸಾರ್ವಜನಿಕರ ವಂತಿಕೆ ಕಲೆಕ್ಟ್ ಮಾಡಿ ದಸರಾ ಮಾಡ್ತಾ ಇದ್ದೀವಿ. ಅದಕ್ಕೂ ಅವಕಾಶ ಇಲ್ಲ. ಆದರೆ ಯಾವ ರೀತಿ ಈ ಕೋವಿಡ್ ಬೇರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಬೇರೆಲ್ಲಕ್ಕಿಂತ ಕೊಡಗು ದಕ್ಷಿಣ ಕನ್ನಡ ಕೆಲವೊಂದು ಗಡಿ ಭಾಗದಲ್ಲಿ ಕೇರಳ ಗಡಿ ಆಗೋದ್ರಿಂದ ನಮಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದು ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಮಾರ್ಗಸೂಚನೆ ತಗೊಂಡು ನಾವು ಯಾವ ರೀತಿ ದಸರಾ ಮಾಡ್ಬೋದು, ಅದರೊಟ್ಟಿಗೆ ಅವ್ರು ಏನು ಅನುದಾನ ನಾವು ಲಾಸ್ಟ್ ಟೈಮ್ ಕೊಟ್ಟು ಅಷ್ಟು ಅನುದಾನದಲ್ಲಿ ದಸರಾ ಮಾಡೋಕ್ಕಾಗಿಲ್ಲ, ಅದಕ್ಕಿಂತ ಹೆಚ್ಚಿನ ಅನುದಾನ ಬೇಕು. ಅದರೊಟ್ಟಿಗೆ ನಮ್ಗೆ ಏನು ಕಳೆದ ಸಾಲಿ ಒಂದು 15ನೇ ಸಾಲಿನಲ್ಲಿ ನಮಗೆ 50 ಲಕ್ಷ ರೂಪಾಯಿ ಸರ್ಕಾರದಿಂದ ಆಗಿನ ಉಸ್ತುವಾರಿ ಸಚಿವರು ಚೇಂಜ್ ಆದರೂ ಸಹ ಸರ್ಕಾರ ಯಾವುದೇ ಇರ್ಬೋದು, ಅದು ಅವ್ರು ಹೇಳಿದ ಮಾತ್ರ ಇದು ಮಾಡೋಕ್ಕಾಗಿಲ್ಲಲ್ಲ, ನಡೆಸಿಕೊಳ್ಳಬೇಕು. ನಾವೆಲ್ಲ ಈಗ ಸಾಲಗಾರರು. ದಶಮಂಟಪದಲ್ಲಿ ಎಲ್ಲ ಮಂಟಪದವರು 2 ಲಕ್ಷ ರೂಪಾಯಿ ಸಾಲ ಇದೆ, ನಮಗೆಲ್ಲ ಗೊತ್ತಿದೆಯಲ್ಲ. ಅದು ಅಲ್ಲದೆ ನಗರ ದಸರಾ ಸಮಿತಿಯಿಂದ ಸುಮಾರು ಜನರಿಗೆ ಕೊಡಕ್ಕಿದ್ದಾರೆ. ಇದೆಲ್ಲ ಮನವಿ ಈ ವರ್ಷ ಕೊಡಬೇಕಂದ್ರೆ ಇದು ಸೇರಿಸಿ ಕೊಡಿ ಅಂತೇಳಿ ನಮ್ಮದೊಂದು ಮನವಿ ಕೊಡುವ. ಕಮ್ಮಿ ಮಾಡೋಕ್ಕಾಗ್ತಿಲ್ಲ. ಪ್ರವಾಸಿಗರು ಬಂದು ಅವರ ಇಷ್ಟಕ್ಕೆ ಬಂದು ಹೋಗ್ತಿದ್ದಾರೆ. ಆದರೆ ಸರ್ಕಾರದ ಏನು ನಿಯಮ ಉಂಟು ಅಂತ ನಿಯಮವನ್ನು ಪಾಲಿಸಿಲ್ಲ. ನಮಗಾಗಿ ಈಗ ನಮ್ಮ ಈ ಕೊಡಗಿನ ಗಡಿಭಾಗ ಯಾವ ತರ ಈಗ ಚಿತ್ತೂರು ಯಾವ ತರ ಒಂದು ನಿಯಮ ಮಾಡಿದ್ದಾರೆ, ಆ ನಿಯಮಕ್ಕೆ ಅನುಗುಣವಾಗಿ ದಸರಾವನ್ನು ಅಚ್ಚುಕಟ್ಟಾಗಿ ನಾವು ಮಾದರಿ ಆಗಬೇಕು. ಆ ಮಾದರಿಯಾಗುವ ರೀತಿಯಲ್ಲಿ ದಶಮಂಟಪ ಅಧ್ಯಕ್ಷರಿಗೆ ಹೊಸದಾಗಿ ವಹಿಸಿಕೊಂಡಿದ್ದೀರಾ. ಮೊದಲ ಹೆಜ್ಜೆನೆ ಉತ್ತಮವಾಗಿರಲಿ. ಯಾವುದೇ ಕಾರಣಕ್ಕೂ ಯಾರಾದ್ರೂ ಹೇಳ್ತಾರೆ ಅಂತ ಈಗ ಕೆಲಸ ಹೇಳಿದಾಗ ಸ್ಕೂಟರ್ ಮಾಡಿ ಆಟೋದಲ್ಲಿ ಮಾಡಿ ಯಾವ ಒಪ್ಪಿಗೆ ಇಲ್ಲ. ಒಮ್ಮತದ ತೀರ್ಮಾನ ಆಗಿದೆ, ದಶಮಂಟಪದಲ್ಲಿ ತೀರ್ಮಾನ ಆಗಿದೆ, ಟ್ರ್ಯಾಕ್ಟರ್ ಮಾಡಬೇಕು ಅಂತ ಮೊದಲ ಸಭೆಯಲ್ಲಿ ತೀರ್ಮಾನ ಆಗಿದೆ. ಆ ತೀರ್ಮಾನದಂತೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಪೊಲೀಸ್ ಇಲಾಖೆಗೂ ನಮ್ಮ ಈ ಮಾಹಿತಿ ಹೋಗಬೇಕು. ಪತ್ರಕರ್ತ ಮಿತ್ರರು ಸಹಕಾರ ಮಾಡಬೇಕು. ಆ ವಿಚಾರದಲ್ಲಿ ಅನುದಾನ ತರಕ್ಕೆ 10 ಮಂಟಪದವರು ಒಟ್ಟಾಗಿ ಸೇರಿ ನಾವೊಂದು ಪ್ರಯತ್ನ ಮಾಡೋಣ. ನಿಮ್ಮೊಟ್ಟಿಗೆ ಸದಾ ಈ 10 ಮಂಟಪದಲ್ಲಿ ಇದ್ದೀವಿ, ದಶಮಂಟಪದಿಂದ ಅವಕಾಶ ಮಾಡಿಕೊಡ್ತೀವಿ, ನಿಮ್ಮೊಟ್ಟಿಗೆ ಇರ್ತೀವಿ ನಾವು. ನಮಗೇನಿದ್ರೆ ಕಳೆದ ಬಾರಿ 50 ಲಕ್ಷ ಅನುದಾನ ತಕ್ಕೊಡಕ್ಕೆ ಪ್ರಯತ್ನ ಮಾಡ್ತಿರೋದು ಪೂರ್ಣ ನಂಬಿಕೆ ಇದೆ. ಅದಲ್ಲದೆ ಇನ್ನು ಈ ಬಾರಿ ಅದಕ್ಕೆ ಮುಖ್ಯವಾಗಿ ಏನಂತಂದ್ರೆ ಈ ಸಲ ಸಚಿವರು ಸಹ ಬೇಕಾದವರು ಸುನೀಲ್ ಕುಮಾರ್ ಅವರು ಇದ್ದಾರೆ. ಅವರು ತುಂಬಾ ಇದ್ರ ಬಗ್ಗೆ ಮಾಹಿತಿ ಇರುವವರು. ಆದ್ರಿಂದ ಉತ್ತಮವಾದ ಒಂದು ದಸರಾ, ಸಾಂಪ್ರದಾಯಿಕ ಉತ್ತಮ ದಸರಾ ಎಲ್ಲರಿಗೂ ಮಾದರಿ ಆಗುವಂಥದ್ದು. ಕರ್ನಾಟಕಕ್ಕೆ ನಾವು ಮಾದರಿ ಆಗಬೇಕು. ಮಡಿಕೇರಿ ನಗರ ಆ ತರ ಒಂದು ದಸರಾ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಬಂದ ಟೈಮಲ್ಲಿ ಕರಗಗಳು ಹೋಗಿ ಮನೆ ಹೋಗಿ ಸಂಪ್ರದಾಯಕ್ಕೆ ದಸರಾ చేస్తారు. ಈ ಬಾರಿ ಸಲ ಸಹ ಕರಗಗಳು ಮನೆ ಹೋಗ್ಬೇಕಂತ ಒಂದು 5 ದಿನ ಕನಿಷ್ಠ ಪಕ್ಷ 5 ದಿನ ಆದರೂ ನಾನು ಕೂಡಲೇ ಇದನ್ನು ಕೇಳಿದ್ದೀನಿ. ಅದಕ್ಕೆ ಅದಾದ ಒಂದು ಪದ್ಧತಿ ಇದೆ, ಅದಕ್ಕೆ ಅದು ಮಹತ್ವ ಇದೆ, ಅದಕ್ಕೆ ಶಕ್ತಿ ಇದೆ. ಯಾವುದೇ ಕಾರಣಕ್ಕೂ ಸ್ಕೂಟರ್ ಆಗಿ ತೊಗೊಳಕ್ಕಾಗೋದಿಲ್ಲ. ಏನು ಟ್ರ್ಯಾಕ್ಟರ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಪಿಕಪ್ ಅನ್ನು ತೊಗೊಂಡು ಹೋಗ್ತೀನಿ ಅಂತೇಳಿ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅಲ್ಲೇ ಮಾತಾಡಿ ನಾನು ಅವಕಾಶನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ವರ್ಷ ಪಿಕಪ್ ಬದಲಿಗೆ ಒಂದು ಟ್ರ್ಯಾಕ್ಟರ್ ಅವಕಾಶ ಮಾಡ್ಕೊಳ್ಬೇಕಂತೇಳಿ ಈಗಲೇ ನಾವು ಪೊಲೀಸರಿಗೆ ಅದು ಇನ್ಫಾರ್ಮೇಶನ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದು. ಹಾಗೆ ಅದನ್ನೇ ಕಾರ್ಯಾಧ್ಯಕ್ಷರ ಆಯ್ಕೆ ಈ ವರ್ಷ ನಾವು ಬೈದ ಪ್ರಕಾರ ಮಾಡುವಂತ ಒಂದು ಉಸ್ತುವಾರಿ ತಮ್ಮ ಜವಾಬ್ದಾರಿ ಹೆಗಲ ಮೇಲೆ ಇದೆ. ಹಾಗಾಗಿ ದಶಮಂಟಪ ಸಮಿತಿಯ
ನಾವು ಬರುವಂತ ನೆಕ್ಸ್ಟ್ ಸಭೆಯಲ್ಲಿ ಇದರ ಬಗ್ಗೆ ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ದಶಮಂಟಪದ ಒಳಗಡೆ ಇರುವಂತಹ ಒಂದು ಸದಸ್ಯರಿಗೆ ಆದ್ಯತೆಯನ್ನು ಕೊಟ್ಟು ಅವರನ್ನ ಅತಿ ಶೀಘ್ರದಲ್ಲಿ ಆಯ್ಕೆ ಮಾಡಿ ನಾವು ದಸರಾ ಸಮಿತಿಗೆ ಕಳಿಸಿಕೊಡುವಂತ ಒಂದು ಜವಾಬ್ದಾರಿ ಆಗಬೇಕು. ಯಾಕೆಂದ್ರೆ ದಸರಾ ಸಮಿತಿಯವರು ನಾವು ಕಾರ್ಯಾಧ್ಯಕ್ಷನ ಆಯ್ಕೆ ಮಾಡಿದ ಮೇಲೇನೆ ಅವರು ನಿಯೋಗ ಹೋಗುವಂಥದ್ದು. ಈಗ ನಾವು ಆಯ್ಕೆಯನ್ನ ನಾವು ಎಷ್ಟು ತಡವಾಗಿ ಮಾಡ್ತೀವಿ, ದಸರಾ ಸಮಿತಿಯವರು ಕೂಡ ಅಷ್ಟೇ ತಡವಾಗಿ ಈ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಕಾರ್ಯಾಧ್ಯಕ್ಷರ ಆಯ್ಕೆಯ ಒಂದು ವಿಚಾರವನ್ನು ನಾವು ಬರುವಂತ ಸಭೆಯಲ್ಲಿ ತಾವು ಪತ್ರಿಕಾ ಮಾಧ್ಯಮದಲ್ಲಿ ಅದನ್ನ ಹೋಗಿಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅಲ್ಲಿ ನಮಗೆ ಯಾವ ಟೈಪ್ ನಮ್ದೊಂದು ಏನು ನಾವು ರಫ್ ಸ್ಕೆಚ್ ಕೊಡ್ತೀವಿ, ನಮ್ದೊಂದು ಬಡ್ಜೆಟ್ ಕೊಡ್ತೀವಿ, ಅದರ ಬಗ್ಗೆ ಅವರಿಗೆ ಮನವರಿಕೆ ಮಾಡೋಕೆ ಮಡಿಕೇರಿ ದಸರಾ ಯಾವ ಟೈಪ್ ನಡೀತಾ ಇದೆ, ಯಾವ ಟೈಪ್ ಐತಿಹಾಸಿಕ ಇದಕ್ಕೆ ಒಂದು ಕಥೆ ಇದೆ ಅಂತೇಳಿ ಅವರಿಗೆ ಮನದಟ್ಟು ಮಾಡಿ ಅಲ್ಲಿಂದ ಅವರು ಸ್ಯಾಂಕ್ಷನ್ ಮಾಡೋ ದುಡ್ಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬರ್ತದೆ. ನಮಗೆ ಅಲ್ಲಿಂದ ಬರೋ ದುಡ್ಡನ್ನ ನಾವು ಇಲ್ಲಿ ನಾವು ದಸರಾಗೆ ಉಪಯೋಗಿಸ್ತೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಪ್ರೇಟ್ ಅಂತೇಳಿ ಮಡಿಕೇರಿ ದಸರಾಕ್ಕೆ ಅಂತ ಇಟ್ಕೊಳ್ಳೋದಿಲ್ಲ. ನಮ್ಮ ಶಾಸಕರ ಅನುದಾನದಲ್ಲಿ ಅವರು ಮುಖ್ಯಮಂತ್ರಿ ಥ್ರೂವಲ್ಲಿ ಆ ದುಡ್ಡು ಏನು ಇದಾಗ್ತದೆ, ಸ್ಯಾಂಕ್ಷನ್ ಆಗ್ತದೆ, ಅದು ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೋದು. ಇನ್ನೊಂದೇನೆಂದರೆ ಕಾರ್ಯಾಧ್ಯಕ್ಷರದ್ದು ಆಯ್ಕೆ ಆದಷ್ಟು ಬೇಗ ಆದಲ್ಲಿ ಇನ್ನು 2 ವಾರಗಳಲ್ಲಿ ನಾವು, ಯಾಕೆಂದರೆ ದಸರಾ ಶುರು 7ನೇ ತಾರೀಕಿಗೆ ನಾವು, ಯಾಕೆಂದರೆ ಸದ್ಯಕ್ಕೆ 2 ದಿನ ಮೊದಲೇ ನಾವು ಎಲ್ಲ ಪೂರ್ವ ತಯಾರಿ ಮಾಡಿರಬೇಕು. ನೂತನವಾಗಿ ಯಾರು ಕಾರ್ಯಾಧ್ಯಕ್ಷರಾಗ್ತಾರೆ ಅವರು ಮತ್ತು ಅವ್ರದ್ದು ಸಮಿತಿ ಸದಸ್ಯರು 2 ವರ್ಷಕ್ಕೊಂದ್ಸಲ ಆಗುವಂಥ ಒಂದು ಸಮಿತಿಗೆ ಈ ವರ್ಷಕ್ಕೆ ಹೊಸ ಕಾರ್ಯಾಧ್ಯಕ್ಷರಾಗ್ತಾರೆ. ಅವರು ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು ಆದಷ್ಟು ಬೇಗ ಶಾಸಕರನ್ನ ಒಗ್ಗೂಡಿಸಿ ಒಂದು ಸಮಿತಿ ಮಾಡಿಕೊಂಡು ಮುಖ್ಯಮಂತ್ರಿನ ಭೇಟಿಯಾಗಿ ಏನು ಫಸ್ಟ್ ಇವರು ಹೇಳಿದಾಗೆ ಅನುದಾನ ನಮಗೆ ಕಳೆದ ಬಾರಿ ನಮಗೆ ಗೊತ್ತಿರುವ ಹಾಗೆ 2019ರಲ್ಲಿ 1 ಕೋಟಿ ಕೊಟ್ಟಿದ್ರು. ಕಳೆದ ವರ್ಷ ಕೊರೋನಾ ಕಾರಣ 10 ಲಕ್ಷಕ್ಕೆ ಅದು ಸೀಮಿತವಾಯಿತು. ಈ ವರ್ಷ ನಾವು ಅದೇ ಏನು ನಾವು ಹೊಸ ಕಾರ್ಯಾಧ್ಯಕ್ಷರ ಮೂಲಕ ನಾವು ಇದು ಮಾಡ್ತೀವಿ, ಕನಿಷ್ಠ ಪಕ್ಷ ಒಂದು 50 ಲಕ್ಷಕ್ಕಾದರೂ ನಾವು ಒಂದು ಪ್ರಯತ್ನ ಪಡೋ ಅಂತೇಳಿ ನನ್ನದೊಂದು ಆಶಯ. ಹಾಗೆ ನೂತನವಾಗಿ ಆಯ್ಕೆಯಾದಂತಹ ದಸರಾ ಅಧ್ಯಕ್ಷರು ಉಮೇಶ್ ಸುಬ್ರಹ್ಮಣ್ಯ ಅವರಿಗೆ ಅಭಿನಂದನೆ. ಸಭೆಯಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಮನು ಮಂಜುನಾಥ್, ನಗರಸಭಾ ಮಾಜಿ ಸದಸ್ಯ ಬಿಎಂ ರಾಜೇಶ್, ಆರಾಧನಾ ಗಿರೀಶ್, ಬಿಕೆ ಅರುಣ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೋವಿಡ್ನಿಂದ ಸ್ಥಗಿತಗೊಂಡಿದ್ದ ಶಾಲೆಗಳು ಪುನರಾರಂಭವಾಗಿವೆ. ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಹಾಗೂ ಕೂಡಿಗೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದರು. ಕೂಡುಮಂಗಳೂರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ಕುಮಾರ್ ಮಕ್ಕಳಿಗೆ ಹೂ ನೀಡಿ ಸ್ವಾಗತಿಸಿದರು. ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಮಕ್ಕಳನ್ನು ಪರೀಕ್ಷಿಸಲಾಯಿತು. ಶಿಕ್ಷಕರು ಮಕ್ಕಳಿಗೆ ಸಿಹಿ ವಿತರಿಸಿ ಬಾಲವಿಜ್ಞಾನ ಪುಸ್ತಕ ಹಾಗೂ ಗಿಡಗಳನ್ನು ನೀಡಿ ಸ್ವಾಗತಿಸಿದರು. ಶಿಕ್ಷಣ ಸಂಯೋಜಕ ಕೆಬಿ ರಾಧಾಕೃಷ್ಣ ಮಕ್ಕಳಿಗೆ ಕೋವಿಡ್ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದರು.